ಹಲೋ, ಹಾಯ್, ನಮಸ್ಕಾರ. ಇವತ್ತಿನ ದಿನ ನಾನು ಮೆಟ್ರೋ ಇನ್ ದಿನೋ ಅನ್ನೋದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ, ಇದರಲ್ಲಿ ಅನುರಾಗ್ ಬಾಸು ಅವ್ರ ರೈಟಿಂಗು, ಪ್ರೊಡಕ್ಷನ್ ಟಿ ಸೀರೀಸ್ ಅವರು, ಮತ್ತೆ ಅನುರಾಗ್ ಪ್ರೊಡಕ್ಷನ್ ಅವರು, ಮತ್ತೆ ಮ್ಯೂಸಿಕ್ ಪ್ರೀತಮ್ ಅವರು. ಪ್ರೀತಮ್ ಅವ್ರ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ, ಮೆಟ್ರೋ ಇನ್ ದಿನೋ ಬಗ್ಗೆ ಹೇಳ್ಬೇಕಂದ್ರೆ, ಈ ಸಿನಿಮಾದಲ್ಲಿ ಇಂದಿನ ದಿನದ ಸಿಟಿ ಲೈಫ್‌ನಲ್ಲಿ ಹಾಗೂ ಸಂಬಂಧಗಳ ಮಧ್ಯದಲ್ಲಿ ಏರಿಳಿತಗಳು, ಅದರ ಬದಲಾವಣೆಗಳು ಮತ್ತು ಜೋಡಣೆಗಳನ್ನ ಎಲ್ಲವನ್ನು ಸೊಗಸಾಗಿ ತೆಗ್ದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ನಾವು 4 ಏಜ್ ಗ್ರೂಪು ಮತ್ತೆ 4 ಡಿಫರೆಂಟ್ ಟೈಪ್ಸ್ ಆಫ್ ರಿಲೇಶನ್‌ಶಿಪ್ ಬಗ್ಗೆ ಚೆನ್ನಾಗಿ ತಿಳ್ಕೋಬಹುದು. ಅದನ್ನ ನೀಟಾಗಿ ಅನುರಾಗ್ ಬಾಸು ಅವರು ತಿಳಿಸಿದ್ದಾರೆ. ಮತ್ತೆ ಪ್ರೀತಮ್ ಅವರ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ಹಾಡುಗಳೇ ಒಂದು ಎಕ್ಸ್‌ಪ್ರೆಷನ್ಸ್‌ನ ತುಂಬಾ ಚೆನ್ನಾಗಿ ಕೊಡುತ್ತೆ ಈ ಫಿಲಮಲ್ಲಿ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ 4 ಕಪಲ್‌ಗಳಿದೆ. ಒಂದು ಕಪಲ್ಲು ಪಾರ್ಥ್ ಆದಿತ್ಯ ರಾಯ್ ಕಪೂರ್ ಅವರು. ನೆಕ್ಸ್ಟ್ ಅವರ ಜೋಡಿಯಾಗಿ ಚುಮ್ಕಿ ಸಾರಾ ಅಲಿ ಖಾನ್ ಅವರು, ಮತ್ತೆ ಅವರ ಎಕ್ಸ್ ಬಾಯ್ ಫ್ರೆಂಡ್ ಆನಂದ್ ಅವರು. ನೆಕ್ಸ್ಟ್ ಮೌಂಟಿ ಆಗಿ ಇನ್ನೊಂದು ಕಪಲ್, ಎರಡನೇ ಕಪಲ್ ಅಂದ್ರೆ ಮೌಂಟಿ ಪಂಕಜ್ ತ್ರಿಪಾಠಿ ಅವರು, ಮತ್ತೆ ಕಾಜಲ್ ಕೊಂಕಣ್ ಶೈನ್ ಶರ್ಮಾ. ಮೂರನೇ ಕಪಲ್ ಆಗಿ ಆಕಾಶ್ ಅಲಿ ಫಜಾಲ್, ಮತ್ತೆ ಶ್ರುತಿ ಆಗಿ ಫಾತಿಮಾ ಸನಾ ಶೇಖ್. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕಪಲ್ ಅಂದ್ರೆ ಶಿಬಾನಿ ನೀನಾ ಗುಪ್ತಾ ಅವರು ಮಾಡಿದ್ದಾರೆ. ಅವರ ಹಸ್ಬೆಂಡ್ ಸಂಜೀವ್ ಶಾಶ್ವತ್ ಚಟರ್ಜಿ ಅವರು. ನೆಕ್ಸ್ಟ್ ಇನ್ನೊಂದು ಒಂದು ಸೈಡ್ ವಿಂಗ್ ಅಲ್ಲಿ ಏನಿದೆ ಅಂದ್ರೆ ಆ ಪರಿಪಾಲ್ ಅಂತ ಹೇಳ್ಬಿಟ್ಟು ಇವರು ಅನುಪಮ್ ಖೇರ್ ಅವ್ರು ಮಾಡಿದ್ದಾರೆ. ಮತ್ತೆ ಅವ್ರ ಡಾಟರ್, ಅವರ ಲೈಫ್ ಹೇಗಿದೆ ಅನ್ನೋದನ್ನ ಇದ್ರಲ್ಲಿ ಚೆನ್ನಾಗಿ ತಿಳ್ಕೊಬಹುದು. ನೆಕ್ಸ್ಟ್ ಈ ಫಿಲಮ್ ಅಲ್ಲಿ ಒಂದೊಂದೇ ಕಪಲ್ ಬಗ್ಗೆ ಹೇಳ್ಬೇಕಂದ್ರೆ, ಸಾರಾ ಅಲಿ ಖಾನ್ ಅವರು ಮತ್ತೆ ಪಾರ್ಥ್ ಅವರು. ಸಾರಾ ಅಲಿ ಖಾನ್ ಅವರು ಫಸ್ಟ್ ಆನಂದ್ ಅವ್ರ ಜೊತೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿ ಇರ್ತಾರೆ. ಬಟ್ ನೆಕ್ಸ್ಟ್ ಪಾರ್ಥ್ ಅವ್ರು ಸಿಕ್ಕಿದಾಗ ಅವರಿಗೆ ಅವ್ರ ಪಾರ್ಥ್ ಅವ್ರು ಹೇಗೆ ಅಂದ್ರೆ, ಅವರಿಗೆ ಕಮಿಟ್ಮೆಂಟ್ ಅಂದ್ರೆ ಆಗಲ್ಲ. ರಿಲೇಶನ್ಶಿಪ್ ಇಂದ ಒಂದು ಕಮಿಟ್ಮೆಂಟ್ ಇಂದ ಹೊರಗಡೆ ಹೋಗ್ತಿರ್ತಾರೆ. ಅವರಿಗೆ ಚುಮ್ಕಿ ಇಷ್ಟ ಆದ್ರೂ ಅವರಿಗೆ ಅದನ್ನ ಕಮಿಟ್ಮೆಂಟ್ ಕೊಡಕ್ಕಾಗಲ್ಲ. ಸೊ ಹಾಗೆ ಚುಮ್ಕಿ ಅವರಿಗೆ ಪಾರ್ಥ್ ಇಷ್ಟ ಆದ್ರೂ ಅವ್ರಿಗೆ ಕಮಿಟ್ಮೆಂಟ್ ಕೊಡಕ್ಕಾಗಲ್ಲ ಅನ್ನೋದಕ್ಕೇನೆ ಅವರು ಸ್ವಲ್ಪ ಹಿಂಜರಿತಿರ್ತಾರೆ ಏನಾದ್ರು ಹೇಳೋದಕ್ಕೆ. ನೆಕ್ಸ್ಟ್ ಹಾಗೇನೆ ಅವ್ರ ರಿಲೇಶನ್ಶಿಪ್ ಹೇಗೆ ಮುಂದೆ ಹೋಗುತ್ತೆ, ಲಾಸ್ಟಿಗೆ ಅವ್ರು ಹೇಗೆ ಒಂದಾಗ್ತಾರೆ ಅನ್ನೋದನ್ನ ಇವ್ರು ಒಂದು ರಿಲೇಶನ್ಶಿಪ್ ನ ನೀಟಾಗಿ ತಗೊಂಡೋಗಿದ್ದಾರೆ ಅನುರಾಗ್ ಬಾಸು ಅವರು. ನೆಕ್ಸ್ಟ್ ಮೌಂಟಿ ಮತ್ತೆ ಕಾಜಲ್ ಅವ್ರದ್ದು ಹೇಳ್ಬೇಕಂದ್ರೆ, ಅವರಿಬ್ರದ್ದು ಒಂದು 15 ಇಯರ್ಸ್ ಮ್ಯಾರೇಜ್ ಲೈಫು. ಆ ಲೈಫಲ್ಲಿ ಅವ್ರಿಗೆ ಯಾವಾಗ ಬೋರ್ ಆಗುತ್ತೆ, ಅವ್ರು ಅದರಿಂದ ಯಾವುದೋ ಆ್ಯಪ್ ಇಂದ ಅವರು ಮೌಂಟಿ ಅವರು ಹೊರಗಡೆ ಹೋದಾಗ ಕಾಜಲ್ ಅವರು ಅದನ್ನ ಅದೇ ಆ್ಯಪ್ ಮೂಲಕ ಹೋಗಿ ಕಂಡಿಡಿದು ಮತ್ತೆ ಅದನ್ನ ಹೇಗೆ ಸರಿ ಮಾಡ್ಕೋತಾರೆ, ಮತ್ತೆ ಅದರಿಂದ ಅವರಿಬ್ರು ಡಿವೋರ್ಸ್ ತನಕ ಬಂದು ಮತ್ತೆ ಹೇಗೆ ಒಂದಾಗ್ತಾರೆ. ಅವ್ರ ಮಗಳು 15 ಇಯರ್ಸ್ ಓಲ್ಡ್ ಒಬ್ರು ಹುಡುಗಿ ಇರ್ತಾಳೆ. ಸೊ ಅವಳ ಒಂದು ಆ ಟೈಮಿನ ಒಂದು ಕನ್ಫ್ಯೂಷನ್ಸ್ ಏನು ಅದನ್ನ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ನೆಕ್ಸ್ಟ್ ಅವ್ರು ಲಾಸ್ಟಿಗೆ ಹೇಗೆ ಒಂದಾಗ್ತಾರೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಇವರಿಬ್ರದಂತೂ ತುಂಬಾ ಚೆನ್ನಾಗಿದೆ ಆಕ್ಟಿಂಗು, ಮತ್ತೆ ಕಾಮಿಡಿನೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಆಕಾಶ್ ಅಲಿ ಫಜಾಲ್ ಅವರು ಮತ್ತೆ ಶ್ರುತಿ ಅವರು ಹೇಗೆ ಅಂದ್ರೆ ನ್ಯೂಲಿ ಮ್ಯಾರಿಡ್ ಕಪಲ್ ಅಂತ ಹೇಳ್ಬೋದು. ಅಂದ್ರೆ ಲವ್ ಮಾಡಿದಾಗ ಹೇಗಿರುತ್ತೆ, ಆಮೇಲೆ ಕಪಲ್ ಆಗಿ ಕಮಿಟ್ಮೆಂಟ್ ಅಂತ ಬಂದಾಗ ಹೇಗಿರುತ್ತೆ. ಇವರು ಆಕಾಶ್ ಅವರು ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಅವರಿಗೆ. ಮ್ಯೂಸಿಕ್ ಬಿಟ್ಬಿಟ್ಟು ಶ್ರುತಿ ಅವರಿಗೋಸ್ಕರ ಕಮಿಟ್ಮೆಂಟ್ ಕೊಡ್ತಾರೆ. ಸೊ ಅವರಿಗೆ ಕಂಪನಿ ಜಾಬು ಸಾಕಾದಾಗ ಶ್ರುತಿ ಅವ್ರ ಹತ್ರ ಹೇಳ್ಕೊಂಡಾಗ ಅವರು ಮತ್ತೆ ಬೇರೆ ಆಗಿ ಮತ್ತೆ ಅವ್ರವ್ರ ಕೆರಿಯರ್ನ ಮುಂದುವರಿಸ್ತಾರೆ. ಅವಾಗ ಮತ್ತೆ ಅವರಿಗೆ ಮಗು ಆಗ್ಬೇಕಾದ್ರೆ ತಕ್ಷಣ ಅಂತ ಹೇಳಿ ಅದಾದ್ಮೇಲೆ ಮತ್ತೆ ಆಕಾಶ್ ಅವರು ಅವರ ಮ್ಯೂಸಿಕ್ ಕೆರಿಯರ್ ಅಲ್ಲಿ ಹೇಗೆ ಕಷ್ಟಪಡ್ತಾರೆ, ಅದನ್ನ ಮತ್ತೆ ಶ್ರುತಿ ಅವ್ರು ಹೇಗೆ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಇವರಿಬ್ರು ಮಧ್ಯದಲ್ಲಿ ಇರೋವಂಥದ್ದಂದ್ರೆ ಬಾಂಡಿಂಗು ಎಷ್ಟೊಂದು ಹೇಳ್ಕೊಳಕ್ ಆಗದೆ ಇರೋ ವಿಚಾರಗಳನ್ನ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಅಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇವರು ಎಲ್ಲಾ ಏರಿಳಿತಗಳನ್ನ ಪಾಸ್ ಮಾಡಿ ಹೇಗೆ ಅವರಿಬ್ರು ಮತ್ತೆ ಹೊಂದಾಗ್ತಾರೆ, ಮತ್ತೆ ಹೇಗೆ ಸಕ್ಸಸ್ಫುಲ್ ಆಗ್ತಾರೆ ಅವ್ರ ಕೆರಿಯರ್ ಅಲ್ಲಿ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ನೆಕ್ಸ್ಟ್ ಶಿವಾನಿ ಮತ್ತೆ ಸಂಜೀವ್ ಅವ್ರದ್ದು ಒಂದು 20-25 ವರ್ಷ, 30 ವರ್ಷದ ಮೇಲಿನ ಒಂದು ರಿಲೇಶನ್ಶಿಪ್ ಇರುತ್ತೆ. ಸೊ ಆ ಗಂಡ ಹೆಂಡತಿಯಾಗಿ ಅವ್ರ ಮಕ್ಕಳನ್ನೇ ಚುಮ್ಕಿ ಮತ್ತೆ ಕಾಜಲ್ ಅವರು. ಸೊ ಅವರು 3 ಜನದ ತಾಯಿ ಮಕ್ಕಳದು ಹೇಗೆ ರಿಲೇಶನ್ಶಿಪ್ ಇರುತ್ತೆ, ನೆಕ್ಸ್ಟ್ ಹೇಗೆ ಅಡ್ವೈಸಸ್ ಬರುತ್ತೆ, ಅದಾದ್ಮೇಲೆ ಶಿಬಾನಿ ಮತ್ತೆ ಸಂಜೀವ್ ಅವರು ಅವ್ರ ರಿಲೇಶನ್ಶಿಪ್ ಅಲ್ಲಿ ಏನೇನ್ ಆಗಿರುತ್ತೆ ಅದು ಅವ್ರ ಮಕ್ಕಳ ರಿಲೇಶನ್ಶಿಪ್ ಅಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಸ್ವಲ್ಪ ತಿಳ್ಕೊಬಹುದು. ಮತ್ತೆ ಪರಿಪಾಲ್ ಅವರು ಶಿಬಾನಿ ಅವರ ಹಳೆ ಫ್ರೆಂಡು. ಅವರು ಹೇಗೆ ಮತ್ತೆ ಕನೆಕ್ಟ್ ಆಗ್ತಾರೆ, ಮತ್ತೆ ಅನುಪಮ್ ಖೇರ್ ಅವ್ರದ್ದು ಆಕ್ಟಿಂಗ್ ಚೆನ್ನಾಗಿದೆ. ಅವ್ರ ಮಗಳ ಲೈಫಲ್ಲಿ ಏನೇನಾಗಿರುತ್ತೆ ಅದರಿಂದ ಇವರು ಶಿಬಾನಿ ಅವ್ರ ಹೆಲ್ಪ್ ತಗೊಂಡ್ಬಿಟ್ಟು
ಪರಿಪಾಲ್ ಅವರು ಅವ್ರ ಮಗಳನ್ನ ಲೈಫ್‌ನ ಹೇಗೆ ಸೆಟ್ಲ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ಚೆನ್ನಾಗಿ ನೋಡ್ಬೋದು. ಸೊ ಇದೆಲ್ಲ ಕ್ಯಾರೆಕ್ಟರ್‌ಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಯಾರಿಗೆ ಸಿಟಿ ಲೈಫ್‌ನ ಒಂದು ಇಷ್ಟ ಆಗುತ್ತೆ ಅವರಿಗೆ ಈ ಫಿಲಮ್ ಇಷ್ಟ ಆಗುತ್ತೆ. ಅವರು ಕನೆಕ್ಟ್ ಆಗ್ತಾರೆ, ಎಂಟರ್ಟೈನ್ ಆಗ್ತಾರೆ ಮತ್ತೆ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇವತ್ತು ಈ ಒಂದು ಓವರ್ ಆಲ್ ಮೆಟ್ರೋ ಇನ್ ದಿನೋದಲ್ಲಿ ಮೂವಿ ಪರವಾಗಿಲ್ಲ, ಚೆನ್ನಾಗಿದೆ. ಒನ್ ಟೈಮ್ ಅಂತೂ ಆರಾಮಾಗಿ ನೋಡ್ಬೋದು. ಆ, ಫಿ- ತುಂಬಾ ಎಮೋಷನಲಿ ಅಟ್ಯಾಚ್ ಆಗೋರಿಗೆ, ಫೀಲಿಂಗ್ಸ್ ಬಗ್ಗೆ ಜಾಸ್ತಿ ಫಿಲಮ್ ಇಷ್ಟ ಆಗೋರಿಗೆ ಈ ಫಿಲಮ್ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸೊ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬಾಯ್. ಈ ಮೂವಿಯಲ್ಲಿ ಒಂದು ಥೀಮ್ ಏನು ಹೇಳಿದ್ದಾರೆ ಅಂದರೆ, ಓವರ್ ಆಲು ಯಾರು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ, ಮದುವೆಯಲ್ಲಿ ಎಲ್ಲ ನಾವು ಒಬ್ಬರ ಜೊತೆನೇ ಅವಾಗವಾಗ ಆ, ಪ್ರೀತಿಯಲ್ಲಿ ಬೀಳಬೇಕು ಅನ್ನೋದನ್ನ ಚೆನ್ನಾಗಿ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.